ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಯರ್ ಸ್ಕೈ. ಸೊ ನಮ್ದು ಇವತ್ತು ಥರ್ಡ್ ಡೇ ಶ್ರವಣ ಬೆಳಗೊಳದಲ್ಲಿ ಇರೋದಲ್ವಾ ನಾವು. ಸೊ ಇಲ್ಲಿ ಬಂದ್ಬಿಟ್ಟು ಶ್ರವಣ ಬೆಳಗೊಳ ಬೆಟ್ಟ ಹತ್ತದಿದ್ರೆ ಹೇಗೆ. ಸೊ ನಾವಿವಾಗ ಎಲ್ರು ಶ್ರವಣ ಬೆಳಗೊಳ ಬೆಟ್ಟ ಹತ್ತುವ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೇವೆ. ನಾವಿವಾಗ ಹೊರಟಿದ್ದೇವೆ, ಹೋಗ್ತಾ ಇದ್ದೇವೆ ಆನ್ ದ ವೇ. ಸೊ ಅಲ್ಲೇ ಕಾಣ್ತಿದೆ ಗೊಮ್ಮಟ ಬೆಟ್ಟ. ಸೊ ಅದ್ರ ಆಪೋಸಿಟ್ ಅಲ್ಲಿ ಚಂದ್ರಗಿರಿ ಬೆಟ್ಟ ಇದೆ. ನಾನು ನಿಮ್ಗೆ ಎರಡು ಬೆಟ್ಟನ ತೋರಿಸ್ತೇನೆ. ಬೆಟ್ಟ ದೊಡ್ಡದು ಗೊಮ್ಮಟೇಶ್ವರ ಬೆಟ್ಟ, ಸಣ್ಣದು ಚಂದ್ರಗಿರಿ ಬೆಟ್ಟ. ಇವಾಗ ನಾವು ರೀಚ್ ಆದ್ವಿ ಶ್ರವಣ ಬೆಳಗೊಳ ಬೆಟ್ಟ. ಇಲ್ಲೇ ಎಂಟ್ರೆನ್ಸ್. ಇಲ್ಲಿಂದ ಇವಾಗ ನಾವು ಒಳಗೆ ಹೋಗ್ಬೇಕು. ಸೊ ನಾವು ಒಳಗೆ ಎಂಟ್ರಿ ಆದ್ವಿ. ಈ ಬೆಟ್ಟ ಹತ್ಬೇಕು. ಇವಾಗ ಬೆಟ್ಟ ಹತ್ತೋ ಮುಂಚೆ ಶೂಸ್ನ ನಾವು ಕೌಂಟ್ರಲ್ಲಿ ಕೊಡಬೇಕು. ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 100 ಏನಿಲ್ಲ, ಒಂದು 100 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೇವೆ. ಆಯ್ತಾ? ನಾವಿವಾಗ ಇಷ್ಟು ಹತ್ತಿದ್ದೇವೆ, ಒಂದು ಅರ್ಧ ಬಂದಿದ್ದೇವೆ. ಇಲ್ಲಿಂದ ನಾನು ನಿಮಗೆ ವ್ಯೂ ತೋರಿಸ್ತೇನೆ. ಆಯ್ತಾ? ನೋಡಿ, ಅಲ್ಲಿ ಕಲ್ಯಾಣ ಇದೆ. ನಾವು ಎಷ್ಟು ಹತ್ತಿದ್ದೇವೆ ಗೊತ್ತಾ? ಚಾರು ಕೀರ್ತಿ ಭಟಾಕರ ಸ್ವಾಮೀಜಿಯವರು ತೀರ್ಕೊಂಡಾಗ ಅಲ್ಲಿ ಅವ್ರನ್ನ ಸಮಾಧಿ ಮಾಡಿರೋದು. ಅಲ್ಲಿ ಬೆಂಗಳೂರು ಕಾಣಿಸ್ತಾ ಉಂಟು. Very dangerous! ವದೆಗಲ್ ಬಸದಿ ಅಂತ. ಸೊ ಇದು ಬಾಹುಬಲಿಯವರ ತಂದೆ ಅಂತ. ಮಕ್ಕಳು ಇವ್ರ ಅಣ್ಣನ ಹೆಸರು ಭರತ, ಇವರು ಬಾಹುಬಲಿ ತಮ್ಮ. ಆಸ್ತಿ ವಿಚಾರಕ್ಕೆಲ್ಲ ಗಲಾಟೆ ಆಗುತ್ತೆ. ಬಾಹುಬಲಿ ಅಣ್ಣನ್ನ ಸೋಲಿಸ್ತಾರೆ. ಆವಾಗ ಅವ್ರಿಗೆ ವೈರಾಗ್ಯ ಬರುತ್ತೆ. ಎಲ್ಲ ನನ್ನ ಮುಟ್ಬೇಕಾದ್ರೆ ಬಟ್ಟೆ ದುಡ್ಡು ಆಸ್ತಿ ಅಂತ ಏನು ತರಲ್ಲ, ಇರೋದಾಗೋ ಏನು ತಗೊಂಡೋಗೋಣ ಅಂತೇಳಿ ಅಣ್ಣಂಗೆ ಎಲ್ಲ ಬಿಟ್ಟು ಬಂದು ಬಾಹುಬಲಿ ಸ್ವಾಮಿಯವರು ತಪಸ್ ತಗೊಂಡ್ತಾರೆ. ರಾಜರು ಜೈನ್ಸ್ ಅಲ್ಲ, ಅವ್ರ ತಾಯಿ ಜೈನಿಸಮ್ನ ಫಾಲೋ ಮಾಡ್ತಿದ್ರು. ಅವ್ರ ತಾಯಿಗೆ ನನ್ನ ಭಗವಾನ್ ಬಾಹುಬಲಿ ತಪಸ್ ಮಾಡಿರೋ ಜಾಗನ ನೋಡಬೇಕು ಅಂತ ಹೇಳಿದಾಗ ಮೈಸೂರು ರಾಜ ಚಾಮುಂಡರಾಯ, 9ನೇ ಶತಮಾನದ ರಾಜ ಚಾಮುಂಡರಾಯ ಅವ್ರ ತಾಯಿ ಇಚ್ಛೆ ಅಂತ ದಾರಿಯಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಬಂದು ಈ ಸ್ಥಳದಲ್ಲಿ ಎದುರುಗಡೆ ಹಿಂದೆ ಚಂದ್ರಗಿರಿ ಬೆಟ್ಟದಲ್ಲಿ ಉಳಿತಾರೆ. ರಾತ್ರಿ ಮಲಗಿರ್ಬೇಕಾದ್ರೆ ಅವ್ರಿಗೆ ಕನ್ಸಲ್ಲಿ ಬರುತ್ತೆ ಮೂರ್ತಿಯನ್ನು ಈ ಊರಲ್ಲಿ ನೋಡಬೇಕು ಅಂತೇಳಿ. ಅದಕ್ಕೆ ಬೆಟ್ಟದಲ್ಲಿ ಮೂರ್ತಿಯನ್ನು ಚಾಮುಂಡರಾಯ ತಾಯಿ ಇಚ್ಛೆಗೋಸ್ಕರ ಮೂರ್ತಿಯನ್ನು ಕೆತ್ತಿಸ್ತಾರೆ. ಮೂರ್ತಿ ಕೆತ್ತಕ್ಕೆ 12 ವರ್ಷ ತಗೊಂಡಿದ್ದಾರೆ. ಆಮೇಲೆ ಶಿಲ್ಪಿಯ ಹೆಸರು ಅರಿಷ್ಟ ಚಂದ್ರ ನೇಮಿ ಅಂತ ಶಿಲ್ಪಿ. ಇಲ್ಲಿ 3 ಮೂರ್ತಿ ಇದೆ ಅಲ್ಲ? ಹೌದು. ಇದು ಶಾಂತಿನಾಥ ಭಗವಾನ್ ಅಂತೇಳಿ 14ನೇ ತೀರ್ಥಂಕರು. ಇವರು ಪ್ರಥಮ ತೀರ್ಥಂಕರ ಆದಿನಾಥ ಭಗವಾನ್. ಅವರು 23ನೇ ತೀರ್ಥಂಕರ ನೇಮಿನಾಥ. ಇದು ವದೆಗಲ್ ಬಸದಿಯಿಂದ ವ್ಯೂ ಪಾಯಿಂಟ್ ನೋಡಿ, ಏನು ಸಖತ್ತಾಗಿದೆ. ಇದು 24ನೇ ತೀರ್ಥಂಕರ ಬಸದಿ. ಇದು ತ್ಯಾಗದ ಕಂಬ ಅಂತ ಹೇಳ್ಬಿಟ್ಟು ಶ್ರವಣ ಬೆಳಗೊಳ ಟೆಂಪಲ್ದು ಕರೆಕ್ಟ್ ಆಪೋಸಿಟ್ ಅಲ್ಲಿದೆ. ಇದು 10ನೇ ಶತಮಾನದಲ್ಲಿ ಮಾಡಿರೋದು. 11 ಅಡಿ ಇದೆ ಇದು. ನೋಡಿ ಇದು ಬಾಕ್ಸ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ.
ಗೊಮ್ಮಟೇಶ್ವರ ಬಸದಿದು, ಬಾಹುಬಲಿ ಬಸದಿದು ಎಂಟ್ರೆನ್ಸ್ ಅಲ್ಲಿ. ಇದು ಗುಲ್ಕಾಯ್ ಅಜ್ಜಿ ಮಂಟಪ ಅಂತ. ಇದು ಸೊ ಇದೇ ಎಂಟ್ರೆನ್ಸ್. ಗೊಮ್ಮಟೇಶ್ವರ ಸ್ಟ್ಯಾಚು. ಇಲ್ಲಿ ನೋಡಿ ನೀವು, ಇನ್ನು ಪೂಜೆ ಎಲ್ಲ ಆಗಿದೆ. ಇಲ್ಲಿ ಮಂತ್ರ ಎಲ್ಲ ಓದ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇದು ಶ್ರೀ ಕುಷ್ಮಾಂಡಿನಿ ದೇವಿ ಬಸದಿ. ಇವರು ಗುಡಿ ಅಂತ ಹೇಳಲ್ಲ, ಬಸದಿ ಅಂತ ಹೇಳೋದು. ಸೊ ಇದು ಶ್ರೀ ಚಂದ್ರನಾಥ ತೀರ್ಥಂಕರ ಅವ್ರದ್ದು ಬಸದಿ ಇದೆ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಲ್ಲ, ನಾವು ಮಾಗಿ ಇವರು ಅಕ್ಕಿ ಇದನ್ನೆಲ್ಲ ಇಟ್ಟು ಹೂವು ಅಂದ್ರೆ ಹಣ್ಣು ಕಾಯಿ ಬದಲು ಇದನ್ನ ಇಡ್ತಾರೆ, ಅಕ್ಕಿ, ಬಾದಾಮ್, ಲವಂಗ. ಎಷ್ಟು ಬಂದ್ವಲ್ಲ, ಇಲ್ಲಿ ಬಂದಾದ್ಮೇಲೆ ಲಾಸ್ಟ್ ಅಲ್ಲಿ ಇರೋದು 24ನೇ ತೀರ್ಥಂಕರ ಶ್ರೀ ಗೊಮ್ಮಟೇಶ್ವರ ತೀರ್ಥಂಕರ ಅವ್ರದ್ದು. ಇದು ಚಂದ್ರನಾಥ ತೀರ್ಥಂಕರ ಅವ್ರದ್ದು ಬಸದಿ. ಈ ಬಾಹುಬಲಿ ಇದೆಯಲ್ಲ ಸ್ಟ್ಯಾಚುನ ಚಾವುಂಡರಾಯ ರಾಜರು ಕಟ್ಸಿರೋದು. ಆವಾಗ ಅಭಿಷೇಕ ಮಾಡಬೇಕಲ್ಲ, ಅಭಿಷೇಕ ಮಾಡಬೇಕಾದ ಟೈಮಲ್ಲಿ ಎಷ್ಟು ಮಾಡಿದ್ರು ಅವರು ರಾಜರು ಅಭಿಷೇಕ ಮಾಡಿದರೆ ಅದು ಬಾಹುಬಲಿ ಸ್ಟ್ಯಾಚು ಇದೆಯಲ್ಲ ಅದು ಫುಲ್ ಚಂಡಿ ಆಗಬೇಕು. ಬಟ್ ಆ ಚಂಡಿ ಆಗ್ತಾ ಇರಲಿಲ್ಲ. ಸೊ ಈ ಗುಳಿಕಲ್ ಅಜ್ಜಿ ಇದ್ದಾರಲ್ಲ, ಇವ್ರು ಬಂದ್ಬಿಟ್ಟು ಒಂದು ಸಣ್ಣ ಮಡಿಕೆಯಲ್ಲಿ ಏನು ನೀರು ಹಾಕಿರೋದು, ಸಣ್ಣ ಚೆಂಬಲಿ, ಅದು ಫುಲ್ ಸ್ಟ್ಯಾಚು ಚಂಡಿಯಾಗಿ ಇಲ್ಲಿ ಕೆಳಗಡೆ ಕಲ್ಯಾಣಿ ಕಾಣ್ತಾ ಇದೆಯಲ್ಲ ಅಲ್ಲಿ ತನಕ ಹರಿದೋಗಿಬಿಟ್ಟು ಅದನ್ನ ಸೇರಿರೋದಂತೆ. ಸೊ ಅದನ್ನ ಬಿಳಿಕೊಳ ಅಂತ ಹೇಳಿಬಿಟ್ಟು ಕರೀತಾರೆ. ಅಲ್ಲಿರೋ ಕಲ್ಯಾಣಿಗೆ ಹರಿದಿದೆ. ಅವ್ರದ್ದು ಇಲ್ಲಿ ಕಂಬ ಮಾಡಿರೋದು ಇದೆ, ಅದು ಸ್ಟ್ಯಾಚು ಎದುರುಗಡೆ ಇದೆ. ನಾವಿವಾಗ ಹೊರಟ್ವಿ ಅಲ್ಲಿಂದ. ಟೈಮ್ ಈಗ 12:30 ಆಗಿದೆ. ಸೊ ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೇವೆ. ನಾವಿವಾಗ ಅಲ್ಲಿಗೆ ಹೋಗ್ತೇವೆ, ಚಂದ್ರಗಿರಿ ಬೆಟ್ಟಕ್ಕೆ. ಅಲ್ಲಿದೆ ಅಲ್ಲ, ಅದೇ ಚಂದ್ರಗಿರಿ ಬೆಟ್ಟ, ಅಲ್ಲೇ ಹೋಗ್ತೇವೆ. ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ಅದೇ ಕಲ್ಯಾಣಿ. ಸೊ ಹತ್ತುವಾಗ ಹತ್ತಿದ್ರು, ಇಳಿವಾಗ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನೀವೇ ನೋಡಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇವಾಗ ಟೈಮ್ 1 ಗಂಟೆ ಆಯಿತು. ಸೊ ನಾವು ಅಲ್ಲಿ ಬೆಟ್ಟ ಇಳಿದು ಬಿಟ್ಟು ಇವಾಗ ಚಂದ್ರಗಿರಿ ಬೆಟ್ಟ ಹತ್ತಕ್ಕೆ ನಾವು ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಆಯ್ತಾ. ಎಲ್ಲರೂ ಟಯರ್ಡ್ ಆಗಿದ್ದೇವೆ. ಸೊ ಬರ್ತಾ ಇರ್ಬೇಕಾದ್ರೆ ಪಾರ್ಕಿಂದ ಇಲ್ಲೇ ಹೊರಗಡೆ ಕಬ್ಬು ಜ್ಯೂಸ್ ಕುಡ್ಕೊಂಡು ಈ ಬೆಟ್ಟ ಈಗ ಹತ್ತಬೇಕು. ಇದೆ ಇವಾಗ ಫುಲ್ ಮೇಲೆ ತನಕ ಹತ್ತಬೇಕು. ಬಾಹುಬಲಿ ಬೆಟ್ಟ ಹತ್ತಿ ಇಳಿದು ಚಂದ್ರಗಿರಿ ಬೆಟ್ಟ ಹತ್ತಾ ಇದ್ದೇವೆ. 1:30 ಆಗ್ತಾ ಬಂತು. ಫುಲ್ ಬಿಸಿ ಬಿಸಿ ಆಯಿತಾ. ಅಷ್ಟು ಬಿಸಿಲು ಹೇಳಿದ್ರೆ ನಾವು ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಹತ್ತುತ್ತಾ ಇದ್ದೇವೆ. ಇಲ್ಲಿ ಕಾಲು ಇಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು. ಇನ್ನು ಇದು ಸ್ವಲ್ಪ ಸಣ್ಣ ಬೆಟ್ಟ, ಅದಕ್ಕೆ ಕಂಪೇರ್ ಮಾಡಿದರೆ ಸ್ಟೆಪ್ಸ್ ಎಲ್ಲ ಸಣ್ಣ ಸಣ್ಣದಂತ ಹತ್ಬೋದು. ನಾವಿವಾಗ ಹತ್ತತಾನೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕುಂದಕುಂಬರ ಚರಣಕ್ಕೆ ದಾರಿ.
ಒಳಗೆ ಎಂಟ್ರಿ ಆದ ಕೂಡಲೇ ಇಲ್ಲಿ ಫಸ್ಟಿಗೆ ಶಾಂತಿನಾಥ್ ಬಸದಿ ಇದೆ. ಶಾಂತಿನಾಥ್ ಬಸದಿ ಇದು ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಬಂದರೆ ಸಪ್ತಶ್ವನಾಥ್ ಬಸದಿ ಅಂತ ಇದೆ ಇಲ್ಲಿ. ಇದು ಚಾಮುಂಡರಾಯ ಬಸದಿ. ಬಸದಿ ಒಳಗೆ ಬಂದರೆ ಇದು ನೋಡಿ ಅಂತ ಸ್ಟೆಪ್ಸ್ ಹೇಗಿದೆ ಅಂತ. ಇಲ್ಲಿ ಹಗ್ಗ ಹಿಡ್ಕೊಂಡೋಗಿ ಕೂತಿದ್ದಾರೆ. ಸೊ ಏನಿದೆ ಅಂತ ಅವ್ರು ತೋರಿಸ್ತಾರೆ. ಇಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದು 2 ಕಟ್ಟೆ ಬಸದಿ. ಇವ್ರು ಕಲ್ಲಲ್ಲಿ ಮಾಡಿರೋದಲ್ಲ, ಇಷ್ಟು ತಂಪಿದೆ ಗೊತ್ತಾ ಇದ್ರ ಒಳಗಡೆ. ಅಲ್ಲಿ ಕಾಣಿಸ್ತಾ ಇರೋದು ತೀರ್ಥಂಕರ ಅವ್ರದ್ದು ಸಮಾಧಿಗಳಲ್ಲಿ 2. ಇದು ಸವತಿ ಗಂಧವಾರಣ ಬಸದಿ. ಒಳಗೋಗ ಶ್ರೀ ಶಾಂತಿ ತೀರ್ಥಂಕರ ಅವರದ್ದು. ಟಯರ್ಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೊತೆ ಬಂದವರೆಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅಲ್ಲೊಂದು ಎಡೆಯಲ್ಲಿ ಒಂದು ಕೂತುಂಟು, ಮರೆಯಲ್ಲಿ. ಅಮ್ಮ ನಾನು ಬೇಕು. ಇದು ಬೇರಿನ ಬಸದಿಯಲ್ಲಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಅವ್ರದ್ದು. ಇದು ಫೈನಲ್ ಲಾಸ್ಟ್ ಎಕ್ಸಿಟ್ ಆಗ್ಬೇಕಾದ್ರೆ ಎಲ್ಲ ಬಸದಿಗಳು ಒಟ್ಟಿಗೆ ಕಾಣಿಸ್ತಿದೆ. ಅಲ್ಲಿ ಇನ್ನೂ ಸಣ್ಣ ಸಣ್ಣ ಬಸದಿಗಳಿದೆ. ಅಲ್ಲಿ ಹೋಗ್ಕೊಂಡು ನಾವು ಹಾಗೆ ಹೊರಗೆ ಹೋಗ್ತೇವೆ. ಈ ಕಂಬ ಇದೆಯಲ್ಲ, ಇದರಲ್ಲಿ ಬೆಳಿಗ್ಗೆ ಉರಿಸ್ತಾರ ಗೊತ್ತಿಲ್ಲ ದೀಪ, ಸಂಜೆ ಎವ್ರಿಡೇ ಅಲ್ಲಿ ದೀಪ ಉರಿಸ್ತಾರೆ. ಅಲ್ಲಿ ನೋಡಿ ಕಮಟೇಶ್ವರಂದು ಬಾಹುಬಲಿ ಬೆಟ್ಟ ಕಾಣಿಸ್ತಿದೆ ಅಲ್ಲಿಂದ. ಸೊ ನಾವಿವಾಗ ಅಲ್ಲಿ ಚಂದ್ರಗಿರಿ ಬೆಟ್ಟದ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿಂದ ಹೊರಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಕೇವ್ ಇದೆ ಅಂತೆ. ಸೊ ನಾವು ಆ ಕೇವ್ಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ 40 ಬಸದಿಗಳಿದೆ, ಟೋಟಲ್ 40 ಟೆಂಪಲ್ಗಳಿದೆ. ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಕೇವ್ ನೋಡಿ. ಸೊ ಇವಾಗ ಕೇವ್ ಒಳಗೆ ಬಂದ್ವಿ. ಸೊ ನಾವಿವಾಗ ಇವತ್ತಿದ್ದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ದಿಸ್ ಇಸ್ ಯುವರ್ ಸ್ಕೈ ಸೈನಿಂಗ್ ಆಫ್.